ಅದೇನ್ ಹಣೆಬರಹನೋ ನಂದು. ಈ ತರ ಕಷ್ಟ ಅನುಭವಿಸಬೇಕಾಗ್ ಬಂದಿದೆ. ನನಗೇನೇ ಆದ್ರೂ ಪರವಾಗಿಲ್ಲ. ಈ ಮನೆಯವರು ಹೇಳಿದ ಹಾಗೆ ಕುಣಿಬೇಕು. ನನಗಂತೂ ಸಾಕಾಗೋಗಿದೆ ಎಂದು ಹೇಳಿ ರೂಮಿನಲ್ಲಿ ಟೀ ಕುಡಿತಾ ಗೊಣಗುತ್ತಿರುವುದನ್ನ ಕೇಳಿದ ಗಂಡ ಹೇಳ್ತಾನೆ, ಯಾಕೆ ಈಗ ಅಂಥದ್ದೇನಾಯ್ತು ಅಂತ ಹೇಳಿ ಈ ರೀತಿ ಮಾತಾಡ್ತಾ ಇದೀಯಾ ಎಂದು ಗಂಡ ಪ್ರಶ್ನಿಸಿದಾಗ ಅದಕ್ಕೆ ಹೆಂಡತಿ ಪ್ರಿಯಾ ಹೇಳ್ತಾಳೆ, ನಿಮ್ಮತ್ರ ಏನು ಹೇಳಿದ್ರೂ ಪ್ರಯೋಜನ ಏನೂ ಇಲ್ಲ ಬಿಡಿ. ನನ್ನ ಮದುವೆಯಾಗಿ ಇನ್ನು 2 ತಿಂಗಳು ಮುಗ್ದಿಲ್ಲ. ಈ ಮನೆಗೆ ನೆಂಟರು ಬಂದವರು ಬಂದ್ಹಾಗೆ, ಹೋದವರು ಹೋದ್ಹಾಗೆ. ಮನೆಗೆ ಬಂದವರ ಪ್ರತಿಯೊಬ್ಬರ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ತಾ ಬಂದವರ ಸೇವೆನ ಮಾಡ್ತಾ ಮಾಡ್ತಾ ನನಗಂತೂ ಸಾಕಾಗೋಗಿದೆ. ಜೊತೆಗೆ ನಿಮ್ಮ ತಂಗಿ ಬೇರೆ. ನನಗೆ ಆ ಅಡಿಗೆ ಮಾಡ್ಕೊಡಿ, ಈ ಅಡಿಗೆ ಮಾಡ್ಕೊಡಿ, ನನ್ನ ಬಟ್ಟೆ ಕೂಡ ಐರನ್ ಮಾಡ್ಕೊಡಿ ಅಂತ ಹೇಳಿ ಎಷ್ಟೆಲ್ಲ ನನಗೆ ಹಿಂಸೆ ಮಾಡ್ತಿದ್ದಾರೆ. ಈ ಮನೆಯಲ್ಲಿ ಇಷ್ಟು ಜನ ಇದ್ರು ಮನೆ ಕೆಲಸನೆಲ್ಲ ನಾನೊಬ್ಳೆ ಮಾಡ್ಕೊಂಡು ಜೊತೆಗೆ ಅಡ್ಗೆನೂ ನಾನೊಬ್ಳೆ ಮಾಡಬೇಕು ಅಂದ್ರೆ ಹೇಗೆ ಹೇಳಿ? ಯಾರಾದ್ರೂ ಒಬ್ರು ಬಂದು ಸಹಾಯ ಮಾಡಿದ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಇವತ್ತು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗಿದ್ದಕ್ಕೆ ನಿಮ್ಮ ತಂಗಿ ಬಂದು ಎಷ್ಟೆಲ್ಲ ಮಾತಾಡಿದ್ಲು ಗೊತ್ತಾ? ನನಗಂತೂ ಬೆಳಗ್ಗೆಯಿಂದ ತಲೆನೋವು ಜಾಸ್ತಿ ಆಗೋಗಿದೆ. ಮನೆಯಲ್ಲಿ ಯಾವ ಕೆಲಸನೂ ಮಾಡೋದಕ್ಕಾಗ್ತಿಲ್ಲ. ನಾನು ಕೂಡ ಮನುಷ್ಯಳೆ ಎಂದು ಹೆಂಡತಿ ಹೇಳಿದ್ದನ್ನ ಕೇಳಿ ಗಂಡ ಹೇಳ್ತಾನೆ, ಏನು ನಿನ್ನ ಮಾತಿನ ಅರ್ಥ? ಮನೆಯಲ್ಲಿರೋ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಹೇಗೆ ಹೇಳು? ನಮ್ ತಾಯಿ ಏನು ನಿನಗೆ ಶತ್ರುನಾ? ಮನೆಗೆ ನೆಂಟ್ರನ್ನ ಕರೆಸೋದಕ್ಕೆ? ನೋಡು, ನಮ್ದು ದೊಡ್ಡ ಕುಟುಂಬ ಅಂದ ಮೇಲೆ ಮನೆಗೆ ನೆಂಟರು ಬರ್ತಾನೆ ಇರ್ತಾರೆ. ಹಾಗಂತ ಹೇಳಿ ಮನೆ ಕೆಲಸ ಮಾಡೋದು ಕಷ್ಟ ಅಂತ ಅಂದ್ರೆ ಆಗೋದಿಲ್ಲ. ನೋಡು, ಇದನ್ನೆಲ್ಲ ನೀನು ರೂಢಿ ಮಾಡ್ಕೊಳ್ಳೇಬೇಕು. ನೋಡು, ಈಗ ಅಮ್ಮ ರೇಷನ್ ತಗೊಂಡು ಬರೋದಕ್ಕೆ ಹೇಳಿದ್ದಾರೆ. ನಾನು ಹೋಗ್ತಿದ್ದೀನಿ. ಏನಾದ್ರೂ ತರೋದಿದ್ರೆ ನನಗೆ ಫೋನ್ ಮಾಡು ಎಂದು ಹೇಳಿ ಗಂಡ ಹೊರಟೋಗ್ತಾನೆ. ಇತ್ತ ಪ್ರಿಯಾ ಅತ್ತೆ ಮನೆಯಲ್ಲಿ ನೆಂಟರು ಹೆಚ್ಚಾಗಿ ಬರ್ತಿದ್ರು. ಹಾಗಾಗಿ ಆ ಮನೆಯಲ್ಲಿ ತಿಂಗಳಿಗೆ 2 ಸಲನಾದರೂ ರೇಷನ್ ತರಬೇಕಾಗಿತ್ತು. ಇನ್ನು ಪ್ರಿಯಾ ಗಂಡ ಮನೆಗೆ ಒಬ್ಬನೇ ಮಗ. ಹಾಗಾಗಿ ಮನೆಯ ಜವಾಬ್ದಾರಿ ಎಲ್ಲ ಪ್ರಿಯಾಳ ಗಂಡನ ಮೇಲೆಯೇ ಇತ್ತು. ಮದುವೆಯಾದಾಗಿನಿಂದ ಇತ್ತ ಪ್ರಿಯಾಗಂತೂ ಅವಳಿಗಂತ ಹೇಳಿ 1 ನಿಮಿಷಕ್ಕೂ ಬಿಡುವು ಸಿಗುತ್ತಿರ್ಲಿಲ್ಲ. ಮನೆಯ ಪ್ರತಿಯೊಂದು ಕೆಲಸವೂ ಅವಳೇ ಮಾಡಬೇಕಾಗಿತ್ತು. ಹಾಗಾಗಿ ಇದನ್ನೆಲ್ಲ ಕೇಳಿದ ಹೆಂಡತಿಗೆ ತನ್ನ ಗಂಡನ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗುತ್ತೆ. ಮನೆಯಲ್ಲಿ ನಾನು ಎಷ್ಟು ಕಷ್ಟ ಪಡುತ್ತಿದ್ದೀನಿ, ಅದು ಇವರ ಕಣ್ಣಿಗೆ ಕಾಣಿಸ್ತಿಲ್ಲ. ಪ್ರತಿ ಸಲ ತನ್ನ ತಂದೆ ತಾಯಿನೇ ಸರಿ ಅಂತ ಮಾತಾಡ್ತಾರೆ. ತಂದೆ ತಾಯಿ ಮನೆಯಲ್ಲಿ 1 ದಿನಾನೂ ಕಷ್ಟ ಪಡದೆ ಬೆಳೆದಿರುವ ನನಗೆ ಇಲ್ಲಿ ಇಷ್ಟೆಲ್ಲ ಅನುಭವಿಸಬೇಕಾಗುತ್ತಿದೆ ಎಂದು ಹೇಳಿ ಅವಳು ಕೂಡ ಸುಮ್ಮನಾಗ್ತಾಳೆ. ಆದರೆ ಇದು ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತೆ. ಒಂದು ಕಡೆ ಹೆಂಡತಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದ ಗಂಡ, ತನ್ನ ಅತ್ತೆ ಮನೆಯಲ್ಲಿ ಎಷ್ಟೇ ಕಷ್ಟ ಕೊಟ್ಟರೂ ಸುಮ್ಮನೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದಳು ಹೆಂಡತಿ. ಅಂದು ಪ್ರಿಯಾ ಗಂಡ ಕೆಲಸದಿಂದ ಮನೆಗೆ ಬಂದು ಸೀದಾ ತನ್ನ ತಾಯಿಯ ರೂಮಿಗೆ ಹೋಗ್ತಾನೆ. ಇನ್ನು ಮನೆ ಗುಡಿಸುತ್ತಾ ಹಾಲ್ನಲ್ಲೇ ಇದ್ದ ಹೆಂಡತಿ ತನ್ನ ಗಂಡ ತನ್ನ ತಾಯಿಯ ರೂಮ್ಗೆ ಹೋಗಿ ಅಲ್ಲಿ ಮಾತನಾಡಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ಅವಳಿಗೆ ಆಶ್ಚರ್ಯವಾಗುತ್ತೆ. ಇತ್ತ ಅವಳ ಗಂಡ ತನ್ನ ಸಂಬಳವನ್ನೆಲ್ಲ ತಾಯಿಯ ಕೈಗೆ ಕೊಟ್ಟು, ಅಮ್ಮ, ಈ ಸಲ ನಾನು ಯಾವುದೇ ರೀತಿ ನನ್ನ ಖರ್ಚಿಗಂತ ಹೇಳಿ ನಾನು ಹೆಚ್ಚು ದುಡ್ಡನ್ನ ಎತ್ಕೊಂಡಿಲ್ಲ. ಮನೇಲಿ ನೆಂಟರು ಹೆಚ್ಚಾಗ್ತಾ ಇರೋದ್ರಿಂದ ಖರ್ಚು ಕೂಡ ಹಾಗೇ ಇರುತ್ತೆ. ಅದಕ್ಕೆ ನಾನು ನನ್ನ ಖರ್ಚಿಗೆ ಅಂತ ಹೇಳಿ ದುಡ್ಡನ್ನ ಎತ್ಕೊಂಡಿಲ್ಲ. ಮನೆಗೆ ರೇಷನ್ ತಂದು ಉಳ್ದಿರುವ ದುಡ್ಡೆಲ್ಲ ಇಷ್ಟೇ, ಇದನ್ನ ಇಟ್ಕೋ ಎಂದು ಹೇಳಿದಾಗ ಅಲ್ಲೇ ಕುಳಿತುಕೊಂಡಿದ್ದ ಅವನ ತಂದೆ ಹೇಳ್ತಾರೆ, ಅಲ್ಲ ಕಣ, ಎಲ್ಲ ದುಡ್ಡು ಇಲ್ಲೇ ಕೊಟ್ಬಿಟ್ರೆ ನಿನ್ ಹೆಂಡತಿಗೂ ಅವಳದೇ ಆದ ಖರ್ಚುಗಳಿರುತ್ತೆ. ಅವಳಿಗೂ ಅಷ್ಟೋ ಇಷ್ಟೋ ದುಡ್ಡು ಕೊಡೋದು ಅಲ್ವಾ ಎಂದಾಗ ಅದಕ್ಕೆ ತಂದೆ ಮಾತಿಗೆ ಮಗ ಹೇಳ್ತಾನೆ, ಅಪ್ಪ, ನಾನು ದುಡಿತಾ ಇರೋ ದುಡಿಮೆಯಲ್ಲಿ ಮನೆ ನಡೆಸುವುದೇ ಕಷ್ಟ ಆಗ್ತಿದೆ. ಅವಳಿಗೆ ಏನು ಖರ್ಚಿರುತ್ತೆ? ಈಗಲೇ ದುಡ್ಡಿನ ಚಟ ಹಾಕಿದ್ರೆ ಮುಂದೆ ನನಗೆ ಕಷ್ಟ ಆಗೋದು. ನೀವು ಸುಮ್ಮನೆ ಇರಿ.
ಎಂದು ಹೇಳಿ ಅಲ್ಲಿಂದ ಹೊರಬರ್ತಾನೆ. ಇನ್ನು ಇದನ್ನೆಲ್ಲ ಕೊಂಡ ಹೆಂಡತಿಗೆ, ಇಲ್ಲಿ ನನಗೆ ಎಷ್ಟೇ ಕಷ್ಟ ಆದರೂ ಇವರು ಯಾರಿಗೂ ಅದರ ಬಗ್ಗೆ ಚಿಂತೆನೇ ಇಲ್ಲ. ಅಂದಮೇಲೆ ಇವರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಎಂದು ಅವಳಿಗೆ ಎಲ್ಲೆಲ್ದ ಕೋಪ ಬಂತು. ಸೀದಾ ಅಲ್ಲಿಂದ ರೂಮ್ಗೆ ಬರ್ತಾಳೆ. ಮೊದಲೇ ಮನೆಯಲ್ಲಿ ಅನುಭವಿಸುತ್ತಿರುವ ಕಷ್ಟ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಗಂಡ ತನ್ನ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನ ಕೀಳಾಗಿ ನೋಡುತ್ತಿದ್ದ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಗಂಡನಿಗೂ ಹೆಚ್ಚು ಏನು ಮಾತನಾಡದೆ ತನ್ನ ತಂದೆಗೆ ಫೋನ್ ಮಾಡಿ, ಅಪ್ಪ, ಇನ್ನು ನಾನು ಇಲ್ಲಿ ಇರೋದಿಲ್ಲ, ಈಗಲೇ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಎಂದು ಹೇಳಿ ತಂದೆಯ ಬಳಿ ಹೇಳಿದ್ದನ್ನ ಕೇಳಿ ಅವಳ ತಂದೆ ಹೇಳ್ತಾರೆ, ಯಾಕಮ್ಮ, ಏನಾಯ್ತು ಎಂದಾಗ ಅದಕ್ಕೆ ಮಗಳು ಹೇಳ್ತಾಳೆ, ಹೌದಪ್ಪ, ನಾನು ಎಷ್ಟಂತ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ. ಮದುವೆಯಾಗಿ ಬಂದಾಗಲಿಂದ ನನ್ನ ಮನೆ ಕೆಲಸದವಳಾಗಿ ಮಾಡಿಬಿಟ್ಟಿದ್ದಾರೆ. ನನ್ನ ಚಿಕ್ಕ ಪುಟ್ಟ ಖರ್ಚಿಗಂತ ಹೇಳಿ ಕೂಡ ನನಗೆ 1 ರೂಪಾಯಿ ಕೊಡೋದಿಲ್ಲ. ಇನ್ನು ನನಗೆ ಹುಷಾರಿಲ್ಲದೆ ಇದ್ರೂ ಈ ಮನೆಯಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಅಪ್ಪ, ನಾನು ಅಲ್ಲಿಗೆ ಬಂದು ಎಲ್ಲ ಮಾತಾಡ್ತೀನಿ ಎಂದು ಹೇಳಿ ತಕ್ಷಣ ಫೋನನ್ನ ಕಟ್ ಮಾಡಿ ತನಗೆ ಹುಷಾರಿಲ್ಲ ಅನ್ನೋ ನೆಪವನ್ನ ಹೇಳಿ ಅಲ್ಲಿಂದ ಆಟೋ ಹಿಡಿದು ಸೀದಾ ತನ್ನ ತಾಯಿ ಮನೆಗೆ ಹೊರಟು ಬರ್ತಾಳೆ. ಇನ್ನು ಮಗಳು ಮನೆಗೆ ಬಂದಿದ್ದನ್ನು ನೋಡಿ ತಾಯಿ ಗಾಬರಿಯಿಂದ, ಅಲ್ಲ ಕಣೆ, ನೀನು ಫೋನ್ನಲ್ಲಿ ಹೇಳಿದ್ದನ್ನ ಕೇಳಿ ನಮಗೆ ತುಂಬಾ ಗಾಬರಿ ಆಯ್ತು. ಯಾಕಮ್ಮ, ಅಂಥದ್ದೇನಾಯ್ತು ಎಂದಾಗ ಅದಕ್ಕೆ ಅವಳು ಹೇಳುತ್ತಾ, ಲೇ ಅಮ್ಮ, ನಾನು ಏನ್ ಹೇಳಿದ್ರು ನೀನು ಹೇಳ್ತಾ ಇದ್ದಿದ್ದು ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಂತ. ಹಾಗಂತ ಹೇಳಿ ನಾನು ಕೂಡ ಎಷ್ಟು ಅಂತ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ? ನಾನು ಮದ್ವೆಗೂ ಮುಂಚೆನೆ ಹೇಳ್ದೆ, ಯಾಕೋ ಈ ಜನ ಸರಿ ಇಲ್ಲ ಅಂತ ಹೇಳಿ. ಆದ್ರೆ ನೀವು ನನ್ನ ಮಾತು ಕೇಳಿಲ್ಲ, ನನ್ನ ಮದುವೆ ಮಾಡಿಬಿಟ್ರಿ. ನನಗೆ ಈ ಮನೆಯಲ್ಲಿ ಸ್ವಲ್ಪನೂ ಮರ್ಯಾದೆ ಅನ್ನೋದೇ ಕೊಡೋಲ್ಲ. ಕೆಲಸದವರಿಗಿಂತ ಕೀಳಾಗಿ ನೋಡ್ತಾರೆ. ಮನೆಗೆ ಎಷ್ಟೇ ಜನ ಬಂದ್ರು ನಾನೊಬ್ಳೆ ಎಲ್ಲ ಮಾಡಬೇಕು. ಇವರಿಗೆ ಹೇಳಿದ್ರೆ ಮನೆಯಲ್ಲಿ ಏನೇ ಆದ್ರೂ ಸಹಿಸ್ಕೊಂಡು ಹೋಗೋದನ್ನ ಕಲಿ ಅಂತ ಹೇಳಿ ಗದರಿಸ್ತಾರೆ. ಹುಷಾರಿಲ್ಲದೆ ಇದ್ರೂ 1 ನಿಮಿಷ ಬಿಡುವಿಲ್ಲದ ಹಾಗೆ ಕೆಲಸ ಮಾಡಬೇಕು. ನನ್ನ ಮೇಲೆ ಅವರಿಗೆ ಕರುಣೆ ಅನ್ನೋದೇ ಬರಲ್ಲ. ನನಗೂ ಸಾಕಾಗೋಗಿದೆ ಅಮ್ಮ, ಇನ್ನ ನಾನು ಅಲ್ಲಿರೋದಿಲ್ಲ ಎಂದು ಮಗಳು ಹೇಳಿದ್ದನ್ನ ಕೇಳಿ ತಂದೆ ಹೇಳ್ತಾರೆ, ನೋಡಮ್ಮ, ಇಷ್ಟಕ್ಕೆಲ್ಲ ಹೀಗೆ ಮಾತಾಡಿದ್ರೆ ಆಗುತ್ತಾ? ನೋಡು, ನಮ್ಮ ಮಗಳು ನಮಗೆ ಭಾರ ಅಲ್ಲ. ನಾವು ನಿನ್ ಗಂಡನ ಕರೆಸಿ ಮಾತಾಡ್ತೀವಿ. ಅಲ್ಲಿವರೆಗೂ ನೀನೇನು ನಿರ್ಧಾರ ಮಾಡಬೇಡ. ಆಮೇಲೆ ಏನು ಮಾಡಬೇಕು ಅದನ್ನ ಮಾಡೋಣ ಎಂದು ಹೇಳಿ ಆ ಕ್ಷಣವೇ ಮಗಳ ಗಂಡನಿಗೆ ಫೋನು ಮಾಡಿ ಬರೋದಕ್ಕೆ ಹೇಳ್ತಾರೆ. ಮನೆಗೆ ಬಂದ ಅಳಿಯನ ಬಳಿ ಮಾತನಾಡುತ್ತಾ ಮಾವ ಹೇಳ್ತಾರೆ, ನೋಡಿ ಅಳಿಯಂದ್ರೆ, ನನ್ನ ಮಗಳು ಅಲ್ಲಿಂದ ಒಬ್ಳೆ ಬಂದಿದ್ದಾಳೆ ಅಂದ ಮೇಲೆ ಆ ಮನೆಯಲ್ಲಿ ಅವಳಿಗೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ. ಏನೋ ನೀವು ತುಂಬಾ ಒಳ್ಳೆ ಜನ ಅಂತ ಹೇಳಿ ನಾವು ಆ ಮನೆಗೆ ಮದುವೆ ಮಾಡಿಕೊಟ್ವಿ. ಆದ್ರೆ ನನ್ನ ಮಗಳ ಮದುವೆಯಾಗಿ ಇನ್ನೂ ಸರಿಯಾಗಿ 3 ತಿಂಗಳು ಆಗ್ಲಿಲ್ಲ. ಅಷ್ಟು ಬೇಗ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾಳೆ. ನೋಡಿ, ಮನೆ ಅಂದ ಮೇಲೆ ಮನೆ ಕೆಲಸ ಇದ್ದೇ ಇರುತ್ತೆ. ಹಾಗಂತ ಹೇಳಿ ಹೊಸ ಹೆಣ್ಣು ಅವಳು. ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನ ಅವಳೊಬ್ಬಳ ಮೇಲೆ ಹಾಕಿದ್ರೆ ಹೇಗೆ ಹೇಳಿ? ಅವಳು ಕೂಡ ತಂದೆ ತಾಯಿನ ಬಿಟ್ಟು ಆ ಮನೆಗೆ ಬಂದಿರ್ತಾಳೆ. ತಂದೆ ತಾಯಿ ಕೊರತೆ ಆಗದ ಹಾಗೆ ನೋಡ್ಕೊಳ್ಳಬೇಕಾಗಿರುವುದು ನೀವೇ. ಅವಳನ್ನ ಕೀಳಾಗಿ ನೋಡಿದ್ರೆ ಅವಳಿಗೂ ಅಲ್ಲಿರೋದಕ್ಕೆ ಮನಸ್ಸು ಹೇಗಾಗುತ್ತೆ ಹೇಳಿ ಎಂದಾಗ ಅದಕ್ಕೆ ಅಳಿಯ ಹೇಳ್ತಾನೆ, ನೋಡಿ ಮಾವ, ನಾನು ಕೆಲಸಕ್ಕಂತ ಹೇಳಿ ಬೆಳಗ್ಗೆ ಹೋಗಿ ರಾತ್ರಿ ಬರ್ತೀನಿ. ಮನೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತಾ? ಇನ್ನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಾನು ಜಗಳ ಆಡ್ಕೊಂಡಿರೋದಕ್ಕಾಗುತ್ತಾ ಎಂದಾಗ ಅದಕ್ಕೆ ಅವನ ಮಾವ ಹೇಳ್ತಾರೆ, ನೀವು ಹೇಳೋ ಪ್ರಕಾರ ನೋಡಿದ್ರೆ
ನನ್ನ ಮಗಳು ಅಲ್ಲಿ ಎಷ್ಟೇ ಕಷ್ಟಪಟ್ರು ನಿಮಗೆ ಯಾವುದೇ ಚಿಂತೆ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ. ನೋಡಿ, ನೀವೇನು ಚಿಕ್ಕ ಮಗು ಅಲ್ಲ. ಸರಿ ತಪ್ಪು ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ನೋಡಿ, ನಾವು ಕೂಡ ನಮ್ಮ ಮಗಳನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿ ಬೇರೆ ಮನೆಗೆ ಕಳ್ಸಿದ್ದೀವಿ. ಅವಳ ಕಷ್ಟ ಸುಖ ನೋಡಬೇಕಾಗಿರೋ ನೀವೇ ಹೀಗ್ ಮಾತಾಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಮಾತ್ರಕ್ಕೆ ಅವಳನ್ನ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ನೋಡಿ, ನನ್ನ ಮಗಳು ಹೇಳಿದ ತಕ್ಷಣ ನಾನು ನನ್ನ ಮಗಳನ್ನ ಅಲ್ಲಿಗೆ ಕಳಿಸದೆ ಬೇರೆ ನಿರ್ಧಾರ ಮಾಡಬಹುದಾಗಿತ್ತು. ಆದ್ರೆ ನಾನು ಹಾಗೆ ಮಾಡೋದಕ್ಕೆ ಬಯಸೋದಿಲ್ಲ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಅದಕ್ಕೆ ನಾನು ನಿಮ್ಮ ಹತ್ತಿರ ಮಾತಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಮದುವೆ ಮಾಡಿಕೊಂಡು ಹೋದ ಮೇಲೆ ಅವಳ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಮನೆಯಲ್ಲಿ ಅಷ್ಟು ಜನ ಇದ್ದಾರೆ ಅಂದಮೇಲೆ ಪ್ರತಿಯೊಂದು ಕೆಲಸ ನನ್ನ ಮಗಳೇ ಮಾಡಬೇಕು ಅಂತ ಏನು ಸೊಸೆ ಹಾಗೂ ಮಗಳು ಅನ್ನೋ ಭೇದ ಭಾವ ಮಾಡಿದ್ರೆ ಅಂತ ಮನೆಗಳು ಬೇಗ ಮುರಿದು ಹೋಗುತ್ತೆ. ಪ್ರತಿಯೊಂದನ್ನ ಹಂಚಿಕೊಂಡು ಮಾಡಿಕೊಂಡು ಹೋದ್ರೆ ಇಷ್ಟೆಲ್ಲ ಆಗುತ್ತಾ? ಸೊಸೆ ಬೇರೆ ಮಗಳು ಬೇರೆ ಅಂತ ಭೇದ ಭಾವ ಮಾಡಿದ್ರೆ ಸೊಸೆ ಮಗಳ ಹಾಗೆ ಇರೋದಕ್ಕಾಗುತ್ತಾ? ಹಾಗಿದ್ದಿದ್ರೆ ನನ್ನ ಮಗಳು ಮನೆ ಬಿಟ್ಟು ಬರ್ತಾನೆ ಇರ್ಲಿಲ್ಲ ಎಂದಾಗ ಅಳಿಯ ಹೇಳ್ತಾನೆ, ಅಲ್ಲ ಪ್ರಿಯಾ, ಇಷ್ಟಕ್ಕೆಲ್ಲ ಯಾರಾದ್ರೂ ಮನೆ ಬಿಟ್ಟು ಬರ್ತಾರಾ? ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆ. ಅವ್ರ ಹತ್ರ ನಾನು ಏನು ಹೇಳೋದಕ್ಕಾಗಲ್ಲ. ಸರಿ, ಈ ರೀತಿ ಮದುವೆಯಾದ 2 ತಿಂಗಳಿಗೆ ನೀನು ಈ ರೀತಿ ಬಂದು ಇಲ್ಲಿ ಇರೋದು ಯಾರಿಗಾದ್ರೂ ಗೊತ್ತಾದ್ರೆ ಏನು ಅಂದ್ಕೊಳ್ಳೋದಿಲ್ಲ ಹೇಳು ಎಂದಾಗ ಅದಕ್ಕೆ ಅವನ ಹೆಂಡತಿ ಹೇಳ್ತಾಳೆ, ನೋಡಿ, ನಾನು ಕೂಡ ಎಷ್ಟು ಅಂತ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ. ನಾನು ನನ್ನ ಕಷ್ಟನ ಹೇಳಿದ್ರೆ ನೀವು ನಿಮ್ಮ ತಂದೆ ತಾಯಿನೇ ಸರಿ ಅಂತ ಮಾತಾಡ್ತೀರಿ. ನನಗೂ ನನ್ನ ಕಷ್ಟ ಸುಖಕ್ಕೆ ನಿಮ್ಮನ್ನ ಬಿಟ್ರೆ ಆ ಮನೆಯಲ್ಲಿ ಬೇರೆ ಯಾರಿದ್ದಾರೆ? ಅದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನೀವು ಕೆಲಸಕ್ಕೆ ಅಂತ ಹೇಳಿ ಬೆಳಗ್ಗೆ ಹೋಗಿ ಸಂಜೆ ಬರ್ತೀರ. ಆದರೆ ನನ್ನ ಮೇಲೆ ಆಗ್ತಾ ಇದ್ದ ಕಷ್ಟ ನನಗೆ ಗೊತ್ತಿತ್ತು ಎಂದು ಹೆಂಡತಿ ದುಃಖಪಟ್ಟಿದ್ದನ್ನ ನೋಡಿ ಗಂಡ ಹೇಳ್ತಾನೆ, ನೋಡು, ಇಷ್ಟಕ್ಕೆಲ್ಲ ಈ ರೀತಿ ನಿರ್ಧಾರ ತಗೊಳ್ಳೋದು ಒಳ್ಳೇದಲ್ಲ. ಸರಿ, ನಾನು ಏನಾದ್ರೂ ಒಂದು ಯೋಚನೆ ಮಾಡ್ತೀನಿ. ಈಗ ಮನೆಗ್ ನಡಿ ಎಂದಾಗ ಅದಕ್ಕೆ ಅವಳ ತಾಯಿ ಹೇಳ್ತಾರೆ, ನೋಡಮ್ಮ ಪ್ರಿಯಾ, ಇನ್ಮೇಲೆ ಇಂತಹ ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಅವರೇ ಹೇಳ್ತಿದ್ದಾರೆ. ಅಂದಮೇಲೆ ನೀನು ಕೂಡ ಒಪ್ಕೊಂಡು ಹೋಗು. ಮುಂದೆ ಏನಾದ್ರೂ ಇದೇ ರೀತಿಯಾದ್ರೆ ಏನು ಮಾಡಬೇಕು ಅದನ್ನ ಮಾಡೋಣ ಎಂದು ತಂದೆ ತಾಯಿ ಹೇಳಿದ್ದನ್ನ ಕೇಳಿ ಮಗಳು, ಸರಿ ಅಮ್ಮ, ಇದೆಲ್ಲ ನಿಮ್ಮ ಮುಂದೆ ನಡೆದಿರುವ ಮಾತು. ಹಾಗಾಗಿ ಇವರ ಮಾತಿಗೆ ನಂಬಿಕೆ ಇಟ್ಕೊಂಡು ನಾನು ಕೂಡ ಹೋಗ್ತೀನಿ. ಮುಂದೆ ಈ ರೀತಿಯಾದ ಅನಾಹುತಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳುವುದು ಅವರ ಜವಾಬ್ದಾರಿ ಎಂದು ಹೇಳಿ ಗಂಡನ ಜೊತೆ ಹೋಗಲು ರೆಡಿಯಾಗ್ತಾಳೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.